ಶ್ರೀಯುತ ಜಯರಾಮ ಸರ್ ಅವರು ಖ್ಯಾತ ಪತ್ರಕರ್ತರು ಪಾಂಡವಪುರ. ಇವರಿಗೆ ನಮ್ಮ ವೈಯಕ್ತಿಕ ವ್ಯಕ್ತಿ ಅವರು ವಿಷ್ಣುವಿನ ಹಲವು ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರ ಸಹ ಒಂದು. ಅವರು 5,000 ವರ್ಷಗಳ ಹಿಂದೆ ಭೂಮಿ ಮೇಲೆ ಬದುಕಿದ್ರು ಅಂತ ಹಲವಾರು ಚರಿತ್ರೆಗಳಿವೆ. ಒಂದು ಚರಿತ್ರೆಗಳಲ್ಲಿ 10,000 ವರ್ಷಗಳಿಂದ ಬದುಕಿದ್ರು ಅಂತ ಹೇಳ್ತಾರೆ. ಅದು ಶ್ರೀಕೃಷ್ಣ ಧರ್ಮ ಪಾಲನೆಗಾಗಿ ಶ್ರೀಕೃಷ್ಣನ ಅವತಾರದಲ್ಲಿ ಬಂದಂತ ವಿಷ್ಣು ಈ ಭೂಮಿಗೆ. ಶ್ರೀಕೃಷ್ಣನ ಹೆಚ್ಚಾಗಿ ನಾವು ಕುರುಕ್ಷೇತ್ರದಲ್ಲಿ ಹೆಚ್ಚಾಗಿ ಅವನ್ನ ಕಾಣ್ಬೋದು. ಕುರುಕ್ಷೇತ್ರ ಆ ಮಕ್ಕಳನ್ನ ಶ್ರೀ ಅವನ ದೇವಕಿ ಅವರ 8ನೇ ಮಗನಿಂದ ನಮಗೆ ಸಾವು ಅಂತ ಗೊತ್ತಾದಾಗ ಅವ್ರ ತಂದೆ ತಾಯಿನೂ ಬಂಧಿಸ್ತಾನೆ, ಅವ್ರಿಗೆ ಉಳಿಕೆ 6 ಜನ ಸೋದರನ್ನು ಸಹ ಬಂಧಿಸಿ ಜೈಲಲ್ಲಿ ಇರ್ತಾನೆ. ಶ್ರೀಕೃಷ್ಣ ಜನ್ಮ ಅವನು ಜೈಲಲ್ಲೇ ಸಹ ಅವನು ಹುಟ್ಟು ಶ್ರೀಕೃಷ್ಣ ಜೈಲಲ್ಲಿ ಇದ್ದಾಗಲೇ ಅವನು ಹುಡ್ತಾನೆ. ಸೊ ಶ್ರೀಕೃಷ್ಣ ನಂತರ ದಿನಗಳಲ್ಲಿ ಕಂಸನ ಕೊಂದು ರಾಜನಾಗಿ ಸಹ ಆಗ್ತಾನೆ. ನಂತರ ದಿನಗಳಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕು ಒಂದೇ, ಯಾವತ್ತಿದ್ರು ಸತ್ಯ ಮೇವ ಜಯತೆ. ಸತ್ಯ ಯಾವತ್ತು, ಸತ್ಯ ಧರ್ಮ ಯಾವತ್ತು ನಮ್ಗೆ ಒಳ್ಳೇದು ಮಾಡ್ತದೆ. ನಾವು ಪ್ರತಿಯೊಬ್ಬರು ನಾವು ಸತ್ಯದಲ್ಲಿ ನಡಿಬೇಕು. ನಮ್ಮ ಮನಸ್ಸಲ್ಲಿ ಸುಳ್ಳು ಮೋಸ ದಾಗ ಏನಾದ್ರು ನಾವು ಬರ್ಬೇಕು. ಮಕ್ಕಳಲ್ಲಿ ಯಾವತ್ತೂ ನಾವು ಶ್ರೀಕೃಷ್ಣನ ನಡೆದು ಬಂದಂತ ದಾರಿಯನ್ನು ಅನುಸರಿಸ್ಕೊಂಡು ನಾವೆಲ್ಲ ಮಕ್ಕಳು ನಾವೆಲ್ಲ ಹೋಗ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಕ್ಕಳುಗಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಬೇರೆ ಬೇರೆ ದಾರಿ ಹಿಡಿತಾ ಇದ್ದಾರೆ. ಅದಕ್ಕೆ ಹೀಗೆ ಪಾಲಕರು ಹೀಗಿದ್ದಾರೆ, ಮಕ್ಕಳುಗಳಿಗೆ ರಾಮಾಯಣ ಮಹಾಭಾರತ ಓದನ್ನ ಕಲಿಸ್ಬೇಕು. ಇಷ್ಟೇ ಅಂತ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕೃಷ್ಣ ಜಯಂತಿಯ ಶುಭಾಶಯಗಳು ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ಪೋಷಕರು ನಿಮಗೆ ಮಕ್ಕಳುಗಳನ್ನ ಬಹಳ ವಿಶೇಷವಾಗಿ ಕೃಷ್ಣನ ವೇಷಭೂಷಣ ಮಾಡುವುದರ ಮುಖಾಂತರ ಇಲ್ಲಿ ಸಜ್ಜುಗೊಳಿಸಿ ಈ ಕಾರ್ಯಕ್ರಮ ಕರ್ಕೊಂಡು ಬಂದಿದ್ರಿ. ಇದುವರೆಗೆ ಆದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಅದರ ಯಶಸ್ಸಿಗೆ ಮೂಲ ಕಾರಣಗಳು ನೀವು ಬಹುಶಃ. ಯಾಕೆಂದ್ರೆ ಮಕ್ಕಳಿಗೆ ಸುಂದರವಾದ ವೇಷಭೂಷಣಗಳನ್ನು ಹಾಕೊಂಡು ನೀವು ಬರದೇ ಇದ್ರೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ಪ್ರತಿ ವರ್ಷನೂ ನಾನು ಗಮನಿಸ್ತೀನಿ, ಚಿಕ್ಕುಳ್ಳಿ ಎಲ್ಲ ಪೋಷಕರು ಅವರ ಮಕ್ಕಳುಗಳನ್ನ ಸಜ್ಜುಗೊಳಿಸಿ, ಯಾಕೆಂದ್ರೆ ಒಂದು ಮಗುವನ್ನ
ಕೃಷ್ಣನ ಪಾತ್ರ ರೆಡಿ ಮಾಡ್ಬೇಕು ಅಂದ್ರೆ ಅದ್ರ ಕಷ್ಟ ಇರೋದು ನನಗೆ ಗೊತ್ತಿದೆ. ಎಷ್ಟು ಹಿಂಸೆ ಆಗುತ್ತೆ, ಎಷ್ಟೊತ್ತಿಗೆ ಬಣ್ಣ ಹಾಕಿರ್ತೀರಿ, ಆ ಮಕ್ಕಳ ಮಾನಸಿಕ ಸ್ಥಿತಿಗಳು ಹೇಗಿರ್ತದೆ, ಇವೆಲ್ಲವೂ ನಮ್ಗೆ ಅರ್ಥ ಆಗ್ತದೆ. ನಾಟಕ ಮಾಡ್ತಕ್ಕಂಥವ್ರು ಪಾತ್ರ ಮಾಡಿ ಬಣ್ಣ ಹಾಕಿದ್ರೆ ಬೆಳಿಗ್ಗೆ ಹೊತ್ತು ಮುಖಗಳು ನೋಡ್ತಾರೆ, ಅಷ್ಟು ಹಿಂಸೆ ಆಗಿರುತ್ತೆ ಆ ವಯಸ್ಸಿಗೆ. ಆದ್ರೆ ಈ ಚಿಕ್ಕ ಮಕ್ಕಳು, ಪುರಾಣಿ ಮಕ್ಕಳುಗಳಿಗೆ ಆ ಬಣ್ಣಗಳನ್ನ ವೇಷಗಳನ್ನ ಹಾಕೋದಿದೆಯಲ್ಲ, ಅದನ್ನ ಹಾಕಿದ ಮೇಲೆ ಸಹಿಸ್ಕೊಂಡು ಆ ಮಕ್ಕಳು ಕೂತ್ಕೊಳ್ಳೋದಿದೆಯಲ್ಲ, ಬಹುಶಃ ಅವರಿಗೆ ನಾವು ಕೃಷ್ಣ ಪರಮಾತ್ಮನ ಫೋಟೋಗಳಲ್ಲಿ ದೃಷ್ಟಾಂತಗಳಲ್ಲಿ ನೋಡಿದ್ದೇವೆ. ಆದ್ರೆ ಇವತ್ತು ನನಗೆ ಅನಿಸುತ್ತೆ ನಿಜವಾದ ಕೃಷ್ಣ ಪರಮಾತ್ಮನವರು ಎಲ್ಲಿ ನೋಡೋದು ಅಂತ ಹೇಳಿದ್ರೆ ನಿಮ್ಮೆಲ್ಲ ಮಕ್ಕಳುಗಳ ಮುಖಗಳಲ್ಲಿ ಅಷ್ಟು ಸುಂದರವಾಗಿ, ಖುಷಿಯಾಗಿ, ಲವಲೋಕಿಯಿಂದ ಅವ್ರ ಚೇಷ್ಟೆಗಳು ಏನೇನೋ ಇದೆ. ಆ ಯಾರ್ಯಾರ ಚೇಷ್ಟೆಗಳು ಮಾಡ್ತಾರೋ ಆ ಎಲ್ಲ ಮಕ್ಕಳು ಆರೋಗ್ಯವಾಗಿದೆ ಅಂತ ನಾವು ತಿಳ್ಕೋಬೇಕು. ಚೇಷ್ಟೆ ಮಾಡಿದ್ರೆ ಸುಮ್ಮನೆ ಎಲ್ಲರೂ ಮುಖ ತಿರ್ಸಿ ಕೂತಿದೆ ಅಂದ್ರೆ ಅದಕ್ಕೆ ಕಾಯಿಲೆ ಇದೆ ಅಂತ ಅರ್ಥ. ಹಾಗಾಗಿ ಕೃಷ್ಣನ ಈ ವೇದಾಂತ ಹೇಗಿತ್ತು ಅಂತ ಹೇಳಿದ್ರೆ, ಯಾಕೆ ತುರ್ತಾರ ಮಾಡ್ತಾ ಇದ್ದ, ಯಾಕೆ ಆಟಗಳನ್ನ ಆಡ್ತಾ ಇದ್ದ, ಏಕೆ ಪುತ್ರಿ ಜೊತೆ ಎಷ್ಟೆಲ್ಲ ಸಮಸ್ಯೆಗಳನ್ನು ಕಳೀತಿದ್ದ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ಗೊತ್ತಿರಲಿ, ಮಕ್ಕಳುಗಳು ಆಟಗಳನ್ನು ಆಡ್ಬೇಕು, ಚೇಷ್ಟೆಗಳನ್ನು ಮಾಡಬೇಕು. ಯಾವ ಮಗು ಪ್ರತಿನಿತ್ಯ ಚೇಷ್ಟೆಗಳನ್ನು ಮಾಡೋದ್ರ ಮುಖಾಂತರ ತಮ್ಮ ಬೆಳವಣಿಗೆಯನ್ನು ತುಂಬಾ ಚೆನ್ನಾಗಿ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಮನೆಯಲ್ಲಿ ಮಕ್ಕಳು ಚೇಷ್ಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ತುರ್ತಾರ ಮಾಡ್ತಾರೆ, ಅದ್ಯಾವುದೋ ಹೊಡೆದಾಕ್ತಾರೆ, ರಿಮೋಟ್ ಹೊಡೆದಾಕ್ಬಿಡ್ತಾರೆ, ಟಿವಿ ಗಲಾಟೆ ಮಾಡ್ತಾರೆ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಆ ವಯಸ್ಸೇ ಅಂತದ್ದು. ಯಾಕೆ ಅಂತ ಹೇಳಿದ್ರೆ ಆ ವಯಸ್ಸಿನಲ್ಲಿ ಆಟ ಆಡಿದ್ರೆ, ಈಗ ನಾವು ಏನಾದ್ರು ಆಟ ಆಡಕ್ ಹೋದ್ರೆ ಬಹುಶಃ ಯಾವ ತರ ಕೃಷ್ಣ ಇದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ಮಕ್ಕಳುಗಳನ್ನ ದಯಮಾಡಿ ಯಾವ ಕಾರಣಕ್ಕೂ ಯಾರು ಬೇಜಾರು ಮಾಡ್ಕೋಬೇಡಿ. ಅವ್ರೇನ್ ಚೇಷ್ಟೆ ಮಾಡಿದ್ರೆ ಅಲ್ಲಿ ಖುಷಿಯನ್ನ ಕಾಣುವಂತ ಪ್ರಯತ್ನ ಮಾಡಿ. ಹೊಡೆಯೋದು, ಬೈಯೋದು, ಎದುರಿಸೋದು. ಇನ್ ಕೆಲವರು ನೋಡ್ಬೇಕು, ತಾಯಿಯವರು ಕಣ್ಣು ಇಷ್ಟ ಬಿಡ್ತಾರೆ, ಇನ್ ಕೆಲವರು ಹಲ್ಲನ್ನ ಬಿಗಿಯಾಗಿ ಕಚ್ಬಿಟ್ಟು ಹಲ್ಲೇ ಮೊದಲು ಎಷ್ಟೋ ಜನಕ್ಕೆ. ದಯವಿಟ್ಟು ಹಂಗೆ ಮಾಡಬೇಡಿ. ಮಕ್ಕಳುಗಳು ಏನೇ ಚೇಷ್ಟೆ ಮಾಡಿದ್ರು ಸಹಿಸ್ಕೊಳ್ಳಿ. ಕಾರಣ ಏನು, ಅವೆಲ್ಲ ನಿಮ್ಮ ಮಕ್ಕಳುಗಳು. ಆಮೇಲೆ ನಿಮಗೆ ಗೊತ್ತಿರಲಿ, ಈ ಮಕ್ಕಳುಗಳಿಗೆ ಬೆಳೆದು ಒಂದು ಕಾಲಕ್ಕೆ ದೊಡ್ಡವರಾಗ್ತಾರೆ. ನಿಮಗೆ ಗೊತ್ತಿದೆ, ಅವ್ರ ಅನುಭೂತಿ ಹೇಳ್ತಾರೆ. ನಿಮಗೆ ನೆನಪಿರಲಿ, ನನಗೆ ಮೊನ್ನೆ ಯಾವುದೋ ಒಂದು ಶಾಲೆಗಳಲ್ಲಿ ನಾನು ಈಗ ಎನ್ಕ್ವೈರಿ ಮಾಡ್ತಾ ಇದ್ದೆ. ಒಬ್ಬ ಸ್ಟೂಡೆಂಟ್ ಹೇಳ್ದ, ನಾನು ಮನೇಲಿ ಹೋಗ್ಬೇಕು ಅಂತಂದ್ರೆ ಸರ್ ನಮ್ಮಪ್ಪ ರಾತ್ರಿ ವೇಳೆ ಬಂದು ಸುಮ್ಮನೆ ಸಿಕ್ಕಾಪಟ್ಟೆ ಕುಡಿದು ನಮ್ಮಮ್ಮನ ನನಗೂ ಬಡಿತಾನೆ ಸರ್ ಅಂತ ಹೇಳ್ದ. ಈಗ ದಡ್ಡ, ನೀನು ಮಾಡಕ್ ಹೋಗ್ಬೇಡ, ಅವನು ಈ ವಯಸ್ಸು ಬಡಿತಾ ಇದ್ದಾನೆ, ನೀನ್ ಹಿಂಗೆ ಇರೋದಿಲ್ಲ. ಬೆಳಗಾಂ ಎತ್ತಾಗದೆ, ಪಪ್ಪ ಹೇಳ್ತಾನೆ ಬೆಳಗಾಂ ಎತ್ತಾಗದೆ. ಹುಟ್ಟಿದಂತ ಒಂದು ಸಣ್ಣ ಕರು ಅದು ದೊಡ್ಡ ಬಸವ ಆಗಲ್ಲ. ಯಾವತ್ತೋ ಒಂದು ಕಾಲಕ್ಕೆ ನನಗೆ ನಿನ್ಗೂ ಒಂದು ಕಾಲ ಬರ್ತದೆ, ನಿಮ್ಮಪ್ಪ ಇವತ್ತೇನು ಹೊಡಿತಾ ಇದ್ದಾರಲ್ಲ ಅದಿನ್ನೊಂದು 5 ವರ್ಷ ನೀವು ಡಿಗ್ರಿ ಮುಗಿಸು, ನಿನ್ ಕಾಲ ಮೇಲೆ ನಿಂತ್ಕೋ. ನಿಮ್ಮಪ್ಪ ಬಾಳ ಮಕ್ಕಳು ನಿನ್ ಮುಂದೆ ನಿಂತಿರ್ತಾರೆ, ಜನಗಳು ಒಂದು ಹೇಳ್ತಾನೆ, ಅಪ್ಪ ನನ್ನ ಮಗ ಬೈತಾನೆ, ನನ್ನ ಮಗ ಹೊಡಿತಾನೆ, ಅಥವಾ ನನ್ನ ಮಗ ರೇಗಿಸ್ತಾನೆ, ಆಗಾಗ ನಾನು ಕುಡಿಯಲ್ಲ ಅಂತ ಹೇಳ್ತಾನೆ, ಅಲ್ಲಿ ಒಂದು ನಿನ್ ಮನೆಗೆ ಹೋಗ್ಬಿಡ ಅಂತ ಹೇಳಿ ಕೇರ್ಪೇಟೆ ಹಾಸ್ಟೆಲ್ ಒಳ್ಳೆ ಹುಡುಗ, ಬಡ ಹುಡುಗ, ಚೆನ್ನಾಗಿ ಹೋಗ್ತಾನೆ, ಫ್ರೀ ಸವಲತ್ತು ಕೊಟ್ಟು ನೀನು ಹೋಗು, PUC ಮುಗಿಸೋ, ಡಿಗ್ರಿ ಯಾವ ಕಾಲ ಹೋಗು, ಡಿಗ್ರಿ ಆದ್ಮೇಲೆ ಒಂದು ಕೆಲಸ ಇಟ್ಕೋ, ಆಮೇಲೆ ಮನೆಗೆ ಬಾ, ಆಮೇಲೆ ನಿಮ್ಮ ಮಕ್ಕಳ ಕತೆ ನೋಡು ಅಂತ ಹೇಳಿದ್ದೀನಿ. ಅಂದ್ರೆ ನಾವೆಲ್ಲರೂ ಕೂಡ ಬೆಳೆದು ದೊಡ್ಡದಾದ್ಮೇಲೆ ನಾವು ವಿವೇಚನೆ ಬರ್ತದೆ, ಬುದ್ಧಿ ಬರ್ತದೆ, ತಿಳುವಳಿಕೆ ಬರ್ತದೆ, ಒಳ್ಳೆದೇನು ಕೆಟ್ಟದ್ದು ಅಂತ ಯೋಚನೆ ಮಾಡೋಷ್ಟು ಪರಿಕಲ್ಪನೆ ನಮ್ಗೆ ಇರ್ತದೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಈ ಮಕ್ಕಳುಗಳ ಬಗ್ಗೆ ಕಾಳಜಿ ಇಟ್ಕೊಂಡು ನಿಮ್ಮ ಮಕ್ಕಳುಗಳ ಮುಖದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನೋಡುವಂತ ಭಾಗ್ಯವನ್ನ ನೀವು ನಾವು ಒದಗಿಸ್ಕೊಟ್ಟಿದ್ರಿ. ಹಾಗಾಗಿ ನೀವೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಬಹುಶಃ ಚರ್ಮನೇಗೌಡ ಮಾತಾಡ್ತಾ ಹೇಳ್ತಾ ಇದ್ರು ಧರ್ಮ ನಿಷ್ಠೆ ಅನ್ನೋದ್ರ ಬಗ್ಗೆ. ಸತ್ಯ ಕೂಡ ಹೌದು. ಕೃಷ್ಣನ ಪರಿಪಾಠ ಹೇಗಿತ್ತು ಅಂತ ಅಂದ್ರೆ ದುಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆ. ಇಷ್ಟೇ ಇಡೀ ಮಹಾಭಾರತದ ಒಂದೇ ಒಂದು ಪದದ ಅರ್ಥ ಏನು ಅಂತ ಹೇಳಿದ್ರೆ, ಅಷ್ಟು ಅಧ್ಯಾಯಗಳನ್ನು ನೀವು ಓದೋದಕ್ಕಿಂತ ಹೆಚ್ಚಾಗಿ ಕೃಷ್ಣ ಮಾಡಿದಂತ ಕೆಲಸ ಏನು ಅಂತ ಹೇಳಿದ್ರೆ, ಯಾರು ದುಷ್ಟರಿದ್ರೋ ಅವ್ರಿಗೆ ಬುದ್ಧಿ ಕಲಿಸ್ತಾ ಇದ್ದ, ಯಾರು ಪ್ರಾಮಾಣಿಕರು, ಶಿಷ್ಟರು, ಸಂಭಾವಿಕರು ಇರ್ತಾರೋ ಅವ್ರಿಗೆ ನ್ಯಾಯವನ್ನು ಕೊಡ್ತಾ ಇದ್ದ. ಹಾಗಾಗಿ ಪಾಂಡವರ ಪಕ್ಷಕ್ಕೆ ನಿಂತ್ಕೊಂಡು ಅನ್ಯಾಯ ಆಗಿರುವುದನ್ನು ಸರಿಪಡಿಸ್ತಾ, ಕೌರವರನ್ನ ಸಂಹಾರ ಮಾಡ್ತಾ ಧರ್ಮವನ್ನು ಸಂಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಬಹುಶಃ ಕೃಷ್ಣ ಯಾಕೆ ಇವತ್ತು ಸರ್ವಶ್ರೇಷ್ಠನಾದ ಈ ಪ್ರಪಂಚದಲ್ಲಿ, ಬಹುಶಃ ನಿಮ್ಗೆಲ್ಲ ಗೊತ್ತಿರಲಿ, ಈ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಭಾಗದಲ್ಲಿ ಬಹಳ ಕಮ್ಮಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇದನ್ನು ಮಾಡ್ತಾ ಇದ್ವಿ. ಕಾರಣ ಎಂದು ಉಡುಪಿನಲ್ಲಿ ಕೃಷ್ಣ ಇದ್ದ, ಹಾಗಾಗಿ ಅದರ ಪ್ರಭಾವ ಜಾಸ್ತಿ ಆಗಿತ್ತು. ನಮ್ಮಲ್ಲಿ ಯಾರು ಕೃಷ್ಣ ಜನ್ಮಾಷ್ಟಮಿಗೆ ಅಷ್ಟು ಆಚರಿಸ್ತಿರಲಿಲ್ಲ. ಆದ್ರೆ ಇತ್ತೀಚಿನ ಒಂದು 20 ವರ್ಷಗಳಿಂದ ಈಚೆಗೆ ಕೃಷ್ಣ ಜಯಂತಿ ಅಂದ್ರೇನು, ಕೃಷ್ಣ ಜನ್ಮಾಷ್ಟಮಿ ಅಂದ್ರೇನು, ಕೃಷ್ಣನನ್ನ ನಮ್ಮ ಮಕ್ಕಳ ಮುಖಾಂತರ ಸಿದ್ಧಗೊಳಿಸಿ ಹೇಗೆ ಅವ್ರನ್ನ ಸಂತೋಷಪಡಿಸಬೇಕು ಅನ್ನುವಂತ ಸಂಪ್ರದಾಯಗಳು
ಬಹುಶಃ ಶಾಲೆಗಳ ಮುಖಾಂತರ ಬರ್ತಾ ಇದೆ. ಅದಕ್ಕೆಲ್ಲ ಕೂಡ ನೀವು ಧನ್ಯರು ಅಂತ ಹೇಳ್ತಾ, ಇಂತಹ ಕಾರ್ಯಕ್ರಮಗಳಿಗೆ ಯಾವಾಗಲೂ ಕೂಡ ನೀವು ಸಹಕಾರ ಕೊಡ್ತಾ, ಸಹಾಯ ನೀಡ್ತಾ, ಪ್ರೀತಿಯಿಂದ ಒಪ್ಪಿಸ್ತಾ. ಯಾಕೆಂದ್ರೆ ನಮ್ಮ ಶಿಕ್ಷಕರು ತಯಾರು ಮಾಡಬೇಕು, ಏನೇನ್ ಮಾಡಿದ್ರು ಡ್ಯಾನ್ಸು, ಇನ್ನೊಂದು ಮತ್ತೊಂದು ಮಾತುಗಳು, ಇವೆಲ್ಲವೂ ನಮ್ಮ ಶಿಕ್ಷಕರ ಪ್ರಯತ್ನ ಆಗಿರ್ಬೋದು. ಆದ್ರೆ ನಿಮ್ಮ ಮನಸ್ಸಿದೆಯಲ್ಲ, ಹೌದು ಮೇಡಮ್, ನಮ್ಮ ಮಗು ನೀವು ಸಿದ್ಧತೆ ಮಾಡಿ, ನಾವೇನ್ ಬೇಕಾದ್ರೂ ಸಹಕಾರ ಕೊಡಿ, ಬರ್ತೀವಿ ಅಂತ ಹೇಳುವಂತ ಔದಾರ್ಯ ಇದೆಯಲ್ಲ, ಬಹುಶಃ ಅದು ತುಂಬಾ ವಿಶೇಷವಾದದ್ದು. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಮಕ್ಕಳ ಬದುಕು ಮುಂದಿನ ದಿನದಲ್ಲಿ ಶ್ರೀಕೃಷ್ಣನ ಆದರ್ಶಗಳನ್ನು ಪಾಲಿಸುವುದರ ಮುಖಾಂತರ ಈ ಸಮಾಜಕ್ಕೆ ಒಂದು ಸತ್ಪ್ರಜೆಯಾಗಿ ಆಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಶ್ರೀ.